ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಏರಿಯಾ ಆಫ್ ದ ಸರ್ಕ್ಯುಲರ್ ಬೇಸ್ ಆಫ್ ಎ ಸಿಲಿಂಡರ್ ಈಸ್ 22 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಇದೆ ಅಲ್ಲ, ಓಕೆ, ಈಗ ಒಂದು ಸಿಲಿಂಡರ್ ಡ್ರಾ ಮಾಡ್ತೀನಿ. ಓಕೆ, ಅದರದ್ದು ಬೇಸ್, ಓಕೆ, ಈ ಬೇಸ್ ಏರಿಯಾ ಕೊಟ್ಟಿದ್ದಾರೆ. ಓಕೆ, ಬೇಸ್ ಏರಿಯಾ ಬಂದ್ಬಿಟ್ಟು ಎಷ್ಟಂತ ಕೊಟ್ಟಿದ್ದಾರೆ, 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಬೇಸ್ ಏರಿಯಾ ನೀವು ನೋಡಿದ್ರೆ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ನಥಿಂಗ್ ಬಟ್ ಏನು, ಬೇಸ್ ಏರಿಯಾ ಅಂದ್ರೆ ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಸರ್ಕಲ್ ಬಂದ್ಬಿಟ್ಟು ಓಕೆ ಎಷ್ಟು ಕೊಟ್ಟಿದ್ದಾರೆ, 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಏರಿಯಾ ಆಫ್ ಸರ್ಕಲ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಗೊತ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಂಡ್ ಇಟ್ಸ್ ಹೈಟ್ ಈಸ್ 10 ಸೆಂಟಿಮೀಟರ್. ಹೈಟ್ ಕೊಟ್ಟಿದ್ದಾರೆ, ಹೈಟ್ ಬಂದ್ಬಿಟ್ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಬೇಕು, ದೆನ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್, ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಕಂಡಿಡಿಬೇಕು. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ಈಗ ನಮಗೆ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತು ಎಷ್ಟು, 22. ಸೊ 22 ಬರಿತೀನಿ ಇಂಟು ಹೆಚ್ ವ್ಯಾಲ್ಯೂ ಏನು 10. ಸೊ 22 10 ಜಾ 220. ಓಕೆ, ವಾಲ್ಯೂಮ್ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರಿಬೇಕು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 220 ಸೆಂಟಿಮೀಟರ್ ಕ್ಯೂಬ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಬೇಸ್ ರೇಡಿಯಸ್ ಅಂಡ್ ಹೈಟ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂಡ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆರ್ ಈಕ್ವಲ್. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ರೇಡಿಯಸ್ ಮತ್ತೆ ಹೈಟ್, ಓಕೆ, ಯಾರ್ದು, ಸಿಲಿಂಡರ್ ಮತ್ತೆ ಕೋನ್ದು ಇಬ್ಬರದು ಈಕ್ವಲ್ ಇದೆ ಅಂತೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಇಫ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ 360 ಕೊಡ್ತಾರೆ. ಓಕೆ, ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 360 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡುಹಿಡಿಬೇಕು, ದೆನ್ ದ ವಾಲ್ಯೂಮ್ ಆಫ್ ಎ ಕೋನ್ ಈಸ್. ಓಕೆ, ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಗೊತ್ತಿರಬೇಕು. ಅದೇನಂದ್ರೆ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಗೊತ್ತಿರಬೇಕು. ಓಕೆ, ಇದು ಬಂದ್ಬಿಟ್ಟು ಶಾರ್ಟ್ ಕಟ್ ಫಾರ್ಮುಲಾ. ಓಕೆ, ಸೊ ಯಾವಾಗ ಇಬ್ಬರದು ರೇಡಿಯಸ್ ಮತ್ತೆ ಹೈಟ್ ಸೇಮ್ ಇದ್ದಾಗ, ಅಂದ್ರೆ ನಥಿಂಗ್ ಬಟ್ ಏನು, ಕೋನ್ದು ಸಿಲಿಂಡರ್ದು ಓಕೆ ರೇಡಿಯಸ್ ಹೈಟ್ ಸೇಮ್ ಇದ್ದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೊ ಅವಾಗ ಏನಾಗುತ್ತೆ, ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು 1/3 ಇಂಟು, ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು 360. ಓಕೆ, ಸೊ ಡಿವೈಡ್ ಮಾಡಿದ್ರೆ 3 1 ಜಾ 3 1 ಜಾ 3 3 2 ಜಾ 3 0 ಜಾ. ಸೊ ಎಷ್ಟಾಯ್ತು 120. ಅವ್ರು ವಾಲ್ಯೂಮ್ ಕೇಳಿದ್ದಾರೆ. ಓಕೆ, ಇಲ್ಲಿ ಸೆಂಟಿಮೀಟರ್ ಕ್ಯೂಬ್ ಇದೆ, ವಾಲ್ಯೂಮ್ ಯಾವಾಗಲೂ ಕ್ಯೂಬ್ ಅಲ್ಲಿ ಬರಬೇಕು. ಸೊ 120 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಕೋನ್. ಓಕೆ, ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಈಸ್. ಓಕೆ, ನಾವೇನ್ ಕಂಡಿಬೇಕು, ಸರ್ಫೇಸ್ ಏರಿಯಾ ಕಂಡಿಬೇಕು. ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು 7 ಸೆಂಟಿಮೀಟರ್. ಓಕೆ, ಸ್ಪಿಯರ್ದು ರೇಡಿಯಸ್ ಕೊಟ್ಟಿದ್ದಾರೆ. ನಾವ್ ಇವಾಗ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕಂಡಿಬೇಕು. ಓಕೆ, ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದ್ಬಿಟ್ಟು ಫಾರ್ಮುಲಾ ಏನು 4πr ಸ್ಕ್ವೇರ್. ಓಕೆ, 4 ಇಂಟು ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಏನು 7 ಕೊಟ್ಟಿದ್ದಾರೆ, ಆರ್ ಸ್ಕ್ವೇರ್ ಅಂದ್ರೆ 7 ಇಂಟು 7. ಸೊ ಅವಾಗ ಏನಾಗುತ್ತೆ 7 7 ಕ್ಯಾನ್ಸಲ್ ಆಯ್ತು. 22 4 ಜಾ 88 ಆಯ್ತು. 88 ಇಂಟು 7 7 8 ಜಾ 56. ಮತ್ತೆ 7 8 ಜಾ 56 ಪ್ಲಸ್ 5 ಎಷ್ಟಾಗುತ್ತೆ 61 ಆಗುತ್ತೆ. ಓಕೆ, ಅವ್ರ ರೇಡಿಯಸ್ ಸೆಂಟಿಮೀಟರ್ ಕೊಟ್ಟಾರೆ. ಓಕೆ, ನಾವು ಏರಿಯಾ ಕಂಡಿಕತ್ತೀವಿ. ಓಕೆ, ಏರಿಯಾ ಫೈಂಡ್ ಮಾಡ್ಬೇಕಾದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಬಂದ್ಬಿಟ್ಟು 660 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ ಈಸ್. ಓಕೆ, ನಮಗೆ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮ್ ಏನು 4πr ಸ್ಕ್ವೇರ್ ಅಂತ ಗೊತ್ತು. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫಿಫ್ತ್ ಕ್ವಶನ್ ನೋಡೋಣ. ವಾಲ್ಯೂಮ್ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ ಈಸ್. ವಾಲ್ಯೂಮ್ ಆಫ್ ಸ್ಪಿಯರ್ ಬಂದ್ಬಿಟ್ಟು 4/3 πr ಕ್ಯೂಬ್. ಓಕೆ, ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್.
ಓಕೆ. ಈಗ ನೆಕ್ಸ್ಟ್ 6th ಕ್ವಶನ್ ನೋಡೋಣ. 6th ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಹ್ಯಾವಿಂಗ್ ರೇಡಿಯಸ್ ಆರ್ ಅಂಡ್ ಹೈಟ್ ಹೆಚ್ ಇಸ್. ಓಕೆ. ಸೊ TSA ಆಫ್ ಸಿಲಿಂಡರ್ ಬಂದ್ಬಿಟ್ಟು ಫಾರ್ಮುಲಾ ಏನು? TSA ಆಫ್ ಸಿಲಿಂಡರ್ ಫಾರ್ಮುಲಾ ಬಂದ್ಬಿಟ್ಟು 2πr ಇಂಟು ಆರ್ ಪ್ಲಸ್ ಹೆಚ್. ಓಕೆ. ಸೊ ಆಪ್ಷನ್ ಬಂದ್ಬಿಟ್ಟು ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ. ಈಗ ನೆಕ್ಸ್ಟ್ 7th ಕ್ವಶನ್ ನೋಡ್ರಿ. 7th ಕ್ವಶನ್ ಏನ್ ಕೊಟ್ಟಿದ್ದಾರೆ? ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಸಾಲಿಡ್ ಸಿಲಿಂಡರ್ ಹ್ಯಾವಿಂಗ್ ಬೇಸ್ ರೇಡಿಯಸ್ ಆರ್ ಅಂಡ್ ಹೈಟ್ ಎಚ್ ಇಸ್. ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳ್ತಾ ಇದ್ದಾರೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ πr²h. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. 8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಸಿಲಿಂಡರ್ ಮೇಡ್ ಆಫ್ ವ್ಯಾಕ್ಸ್ ಈಸ್ ಮೆಲ್ಟೆಡ್ ಅಂಡ್ ರೀಕ್ಯಾಸ್ಟ್ ಕಂಪ್ಲೀಟ್ಲಿ ಇಂಟು ಎ ಸ್ಪಿಯರ್. ಓಕೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಈಗ ಒಂದು ಸಿಲಿಂಡರ್ ಇದೆ ಅಂತೆ. ಓಕೆ. ಇದನ್ನ ಮೆಲ್ಟ್ ಮಾಡ್ಬಿಟ್ಟು ಅವ್ರು ಅದನ್ನ ಸ್ಪಿಯರ್ ಶೇಪ್ ಅಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಓಕೆ. ಸೊ ಈಗ ನೀವೇ ನೋಡ್ರಿ. ಓಕೆ. ಇದ್ರದ್ದು ವಾಲ್ಯೂಮ್ ಅನ್ಕೋಣ ಎಕ್ಸಾಂಪಲ್ 1000 ಸೆಂಟಿಮೀಟರ್ ಕ್ಯೂಬ್ ಇದ್ರೆ ಇದ್ರ ವಾಲ್ಯೂಮ್ ಏನಿರುತ್ತೆ? ಇದ್ರ ವಾಲ್ಯೂಮ್ ಕೂಡ 1000 ಸೆಂಟಿಮೀಟರ್ ಕ್ಯೂಬೇ ಇರುತ್ತೆ. ನೀವೇ ನೋಡಿದ್ರೆ ಇದ್ರ ಶೇಪ್ ಮಾತ್ರ ಚೇಂಜ್ ಆಗಿರುತ್ತೆ, ಬಟ್ ವಾಲ್ಯೂಮ್ ಮಾತ್ರ ಸೇಮೇ ಇರುತ್ತೆ. ಸೊ ಅವ್ರ ಏನ್ ಕೊಟ್ಟಿದ್ದಾರೆ? ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ ಈಕ್ವಲ್ ಟು ದಿ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಓಕೆ. ಸ್ಪಿಯರ್ ವಾಲ್ಯೂಮ್ ಎಷ್ಟಿರುತ್ತೆ, ಸಿಲಿಂಡರ್ ವಾಲ್ಯೂಮ್ ಕೂಡ ಅಷ್ಟೇ ಇರುತ್ತೆ. ಓಕೆ. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಈಸ್ 616 ಸ್ಕ್ವೇರ್ ಸೆಂಟಿಮೀಟರ್. ಓಕೆ. ಅವ್ರು ಏನ್ ಕೊಟ್ಟಿದ್ದಾರೆ? ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಕೊಟ್ಟಿದ್ದಾರೆ. ಓಕೆ. ಎಷ್ಟು? 616 ಕೊಟ್ಟಿದ್ದಾರೆ. ಓಕೆ. ಸೊ ನಾವ್ ಇವಾಗ ಏನ್ ಕಂಡಿಬೇಕು? ರೇಡಿಯಸ್ ಕಂಡಿಬೇಕು. ಓಕೆ. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 4πr² ಇಸ್ ಈಕ್ವಲ್ ಟು 616. ಓಕೆ. ಈಗ ಏನಾಗುತ್ತೆ? 4 ಇಂಟು ಪೈ ವ್ಯಾಲ್ಯೂ ಏನು? 22/7 ಇಂಟು r² ಇಸ್ ಈಕ್ವಲ್ ಟು 616. ಓಕೆ. ಈಗ r² ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ? 616 ಈ 7 ಮೇಲೆ ಹೋಗುತ್ತೆ. ಓಕೆ. ಆಮೇಲೆ ಈ 4 22 ಕೆಳಗಡೆ ಬರುತ್ತೆ. ಓಕೆ. ಈ ಕ್ಯಾನ್ಸಲ್ ಮಾಡಿದ್ರೆ ಓಕೆ 2 2 ಜಾ. ಓಕೆ. 2 3 ಜಾ. ಓಕೆ. ಸೊ 2 ಟೇಬಲ್ ಅಲ್ಲಿ 1 ಹೋಗಲ್ಲ. ಸೊ 0 ಬರ್ತಾರೆ ಅವಾಗ 16 ಆಗುತ್ತೆ. 2 8 ಜಾ 16. ಓಕೆ. ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 1 ಜಾ 2 1 ಉಳಿತು. 2 5 ಜಾ 10. 2 4 ಜಾ. ಓಕೆ. ಸೊ ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 22 1 ಜಾ 22 7 ಜಾ. ಓಕೆ. ಸೊ ಯಾಕಂದ್ರೆ 22 7 ಜಾ 154. ಸೊ r² ಇಸ್ ಈಕ್ವಲ್ ಟು ಏನಾಯ್ತು? 7 ಇಂಟು 7 ಉಳಿತು. ಸೊ r² ಇಸ್ ಈಕ್ವಲ್ ಟು 7 ಇಂಟು 7 ಅಂದ್ರೆ 7 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. r ಇಸ್ ಈಕ್ವಲ್ ಟು 7. ಓಕೆ. ಅಲ್ಲಿ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ರೇಡಿಯಸ್ ಬಂದ್ಬಿಟ್ಟು 7 ಸೆಂಟಿಮೀಟರ್ ಅಂತ ಬರಿಬೇಕು. ಸೊ ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರೈಟ್ ಸರ್ಕ್ಯುಲರ್ ಬೇಸ್ಡ್ cylindrical vessel of base radius r centimeter and height h centimeter opened at one end is. ಓಕೆ. ಅಲ್ಲಿ ನೀಟಾಗಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಓಪನ್ಡ್ ಅಟ್ ಒನ್ ಎಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನೇನ್ ಮಾಡ್ತೀನಿ, ಈಗ ಒಂದ್ ಸಿಲಿಂಡರ್ ಡ್ರಾ ಮಾಡ್ತೀನಿ. ಓಕೆ. ಸೊ ನಾನೇನ್ ಮಾಡ್ತೀನಿ, ಒಂದ್ ಎಂಡ್ ಹತ್ರ ಓಪನ್ ಅಂದ್ರೆ ಇದನ್ನ ಓಪನ್ ಅಂತ ಅನ್ಕೊಂತೀನಿ. ಓಕೆ. ಈಗ ಮೇಲೆ ಓಪನ್ ಇದೆ. ಓಕೆ. ಸೊ ಇದು ಬಂದ್ಬಿಟ್ಟು ಕ್ಲೋಸ್ಡ್ ಇದೆ ಅಂತ ಅನ್ಕೊಂತೀನಿ, ಗ್ರೀನ್ ಕಲರ್ ಇರೋದು. ಓಕೆನಾ. ಸೊ ಇವಾಗ ಇದಕ್ ನಾನು ಫಾರ್ಮುಲಾ ಹೇಳ್ಬೇಕು. ಇದಕ್ ಫಾರ್ಮುಲಾ. ಓಕೆ. ಸೊ ಇದನ್ನ ಯಾವ ತರ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎರಡು ಓಪನ್ ಇದೆ ಅಂತ ಅನ್ಕೊಂತೀವಿ. ಓಕೆ. ಸೊ ಎರಡು ಓಪನ್ ಇದ್ದಾಗ, ಓಕೆ, ಎರಡು ಓಪನ್ ಇದ್ದಾಗ ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ? ಎರಡು ಓಪನ್ ಇದ್ದಾಗ ನಾವು CSA ಅಪ್ಲೈ ಮಾಡ್ತೀವಿ. ಸೊ ನಥಿಂಗ್ ಬಟ್ ಇದು CSA ಆಫ್ ಸಿಲಿಂಡರ್. ಓಕೆ. ಈಗ ನಾವೇನ್ ಮಾಡ್ಬೇಕಿಲ್ಲಿ, ಈ ಬಾಟಮ್ ನ ಕ್ಲೋಸ್ ಮಾಡ್ಬೇಕು. ಓಕೆ. ಒಂದನ್ನ ಕ್ಲೋಸ್ ಮಾಡ್ಬೇಕು. ಸೊ ಇದನ್ನ ಕ್ಲೋಸ್ ಮಾಡ್ಬೇಕಂತಂದ್ರೆ ಇದು ಯಾವ ಶೇಪ್ ಅಲ್ಲಿ ಇದೆ? ಇದು ಬಂದ್ಬಿಟ್ಟು ಸರ್ಕಲ್ ಶೇಪ್ ಅಲ್ಲಿ ಇದೆ.
ಸೊ ನಾನೇನ್ ಮಾಡ್ತೀನಿ ಸಿ ಎಸ್ ಆಫ್ ಸಿಲಿಂಡರ್ ಪ್ಲಸ್ ಓಕೆ ಏರಿಯಾ ಆಫ್ ಸರ್ಕಲ್ ಆಡ್ ಮಾಡ್ಬಿಡ್ತೀನಿ. ಓಕೆ ಸೊ ಅವಾಗ ಏನಾಗುತ್ತೆ ಸಿ ಎಸ್ ಆಫ್ ಸಿಲಿಂಡರ್ ಏನು 2πr ಹೆಚ್ಚು, ಏರಿಯಾ ಆಫ್ ಸರ್ಕಲ್ ಏನು πr ಸ್ಕ್ವೇರ್. ಸೊ ಇವ್ರಿಬ್ಬರಲ್ಲಿ ಏನ್ ಕಾಮನ್ ತೆಗಿಬಹುದು πr ಕಾಮನ್ ತೆಗಿಬಹುದು. ಸೊ ಇಲ್ಲಿ ಏನ್ ಉಳಿತು 2h ಪ್ಲಸ್ ಇಲ್ಲಿ πr ಕಾಮನ್ ತೆಗೆದ್ರೆ r ಉಳಿತು. ಸೊ ಇದು ಬಂದ್ಬಿಟ್ಟು ಫಾರ್ಮುಲಾ. ಸೊ ಯಾವ್ದಿದೆ ನೋಡ್ರಿ ನಿಮಗೆ πr ಇಂಟು 2h ಪ್ಲಸ್ r. ಓಕೆ ಇಲ್ಲಾಂದ್ರೆ ಇಲ್ಲಿ ಡೈರೆಕ್ಟ್ ಇದೆ ನೋಡ್ರಿ 2πrh ಪ್ಲಸ್ πr ಸ್ಕ್ವೇರ್, 2πrh ಪ್ಲಸ್ πr ಸ್ಕ್ವೇರ್. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ. 11th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಹೆಮಿಸ್ಫಿಯರ್ ಈಸ್ 462 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಥಿಂಗ್ ಬಟ್ ಏನವರು ಟಿ ಎಸ್ ಎ ಆಫ್ ಹೆಮಿಸ್ಫಿಯರ್ ಕೊಟ್ಟಿದ್ದಾರೆ. ಓಕೆ ಸೊ ಎಷ್ಟು ಕೊಟ್ಟಿದ್ದಾರೆ 462 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ಇಫ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಇಟ್ ಈಸ್ 308 ಅಂತ ಕೊಟ್ಟಿದ್ದಾರೆ. ಸೊ ಸಿ ಎಸ್ ಎ ಕೂಡ ಕೊಟ್ಟಿದ್ದಾರೆ. ಸಿ ಎಸ್ ಎ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಓಕೆ ಎಷ್ಟು ಕೊಟ್ಟಿದ್ದಾರೆ 308 ಅಂತ ಕೊಟ್ಟಿದ್ದಾರೆ. ಓಕೆ ಈಗ ನಾವೇನ್ ಕಂಡಿಬೇಕು ದೆನ್ ದ ಏರಿಯಾ ಆಫ್ ದ ಬೇಸ್ ಆಫ್ ದ ಹೆಮಿಸ್ಫಿಯರ್. ಓಕೆ ಸೊ ಈಗ ನೀವು ಹೆಮಿಸ್ಫಿಯರ್ ಈ ತರ ಇದ್ರೆ ಓಕೆ ಇದ್ರ ಬೇಸ್ ಏನಾಯ್ತು, ಇದ್ರ ಬೇಸ್ ಬಂದ್ಬಿಟ್ಟು ಓಕೆ ಯಾವ ಶೇಪ್ ಅಲ್ಲಿ ಇದೆ ಸರ್ಕಲ್ ಶೇಪ್ ಅಲ್ಲಿ ಇದೆ. ಇದ್ರ ಏರಿಯಾ ಕಂಡಿಬೇಕು ಅಂದ್ರೆ ನಥಿಂಗ್ ಬಟ್ ಏರಿಯಾ ಆಫ್ ಸರ್ಕಲ್ ಕಂಡಿಬೇಕು. ಓಕೆ ಸೊ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಇದ್ರ ಫಾರ್ಮುಲಾ ಏನು πr ಸ್ಕ್ವೇರ್. ಸೊ πr ಸ್ಕ್ವೇರ್ ವ್ಯಾಲ್ಯೂ ಕಂಡಿಬೇಕು. ಓಕೆ ಈಗ ನಮಗೆ ಟಿ ಎಸ್ ಎ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು 3πr ಸ್ಕ್ವೇರ್ ಇಸ್ ಈಕ್ವಲ್ ಟು 462 ಅಂತ ಗೊತ್ತು. ಇದು ಈಕ್ವೇಶನ್ 1. ಓಕೆ ಸಿ ಎಸ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು 2πr ಸ್ಕ್ವೇರ್ ಇಸ್ ಈಕ್ವಲ್ ಟು 308. ಓಕೆ ಇದನ್ನ ನಾನು ಈಕ್ವೇಶನ್ 2 ಅಂತೀನಿ. ಈಗ ನಾನೇನ್ ಮಾಡ್ತೀನಿ ಸಬ್ಟ್ರಾಕ್ಟ್ 1 ಮೈನಸ್ 2 ಮಾಡ್ತೀನಿ. ಓಕೆ ಸೊ ಅವಾಗ ಏನ್ ಮಾಡ್ಬೇಕು ಎಲ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡ್ರಿ, ಆರ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡ್ರಿ. ಸೊ ಏನಾಗುತ್ತೆ 3πr ಸ್ಕ್ವೇರ್ ಮೈನಸ್ 2πr ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸಬ್ಟ್ರಾಕ್ಟ್ ಮಾಡ್ರಿ. ಸೊ ಏನಾಗುತ್ತೆ 462 ಮೈನಸ್ 308. 3πr ಸ್ಕ್ವೇರ್ ಅಲ್ಲಿ 2πr ಸ್ಕ್ವೇರ್ ಹೋದ್ರೆ 1πr ಸ್ಕ್ವೇರ್, ಆ 1 ಬರ್ದ್ರು ಒಂದೇ ಬಿಟ್ರು ಅಂದ್ರೆ ಸೊ ಏನ್ ಬರುತ್ತೆ πr ಸ್ಕ್ವೇರ್ ಇಸ್ ಈಕ್ವಲ್ ಟು ಈಗ 462 ಅಲ್ಲಿ 308 ಕಳೆದ್ರೆ ಏನಾಗುತ್ತೆ 12 ಅಲ್ಲಿ 8 ಹೋದ್ರೆ 4 ಆಗುತ್ತೆ, ಅವಾಗ ಇದು 5 ಆಗುತ್ತೆ. 4 ಅಲ್ಲಿ 3 ಹೋದ್ರೆ 1. ಸೊ ಎಷ್ಟು ಬರುತ್ತೆ 154 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಏರಿಯಾ ಆಫ್ ಸರ್ಕಲ್ ಅಂದ್ರೆ πr ಸ್ಕ್ವೇರ್. ಸೊ πr ಸ್ಕ್ವೇರ್ ವ್ಯಾಲ್ಯೂ ಏನು 154. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ದ ರೇಡಿಯೈ ಆಫ್ ದ ಬೇಸ್ ಅಂಡ್ ದ ಹೈಟ್ ಆಫ್ ಎ ಸಿಲಿಂಡರ್ ಅಂಡ್ ಎ ಕೋನ್ ಆರ್ ಸೇಮ್. ಓಕೆ ಸೊ ರೇಡಿಯಸ್ ಮತ್ತೆ ಹೈಟ್ ಆಫ್ ಎ ಸಿಲಿಂಡರ್ ಮತ್ತೆ ಕೋನ್ದು ಇಬ್ರು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಓಕೆ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇಸ್ 27. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು 27 ಅಂತ ಕೊಟ್ಟಿದ್ದಾರೆ. ಓಕೆ ಸೊ ಏನ್ ಕೊಟ್ಟಿದ್ದಾರೆ ಅವರು 27 ಅಂತ ಕೊಟ್ಟಿದ್ದಾರೆ. ಓಕೆ ಈಗ ನಾವೇನ್ ಫೈಂಡ್ ಮಾಡ್ಬೇಕು ದೆನ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್. ಓಕೆ ಸೊ ನಿಮಗೇನ್ ಗೊತ್ತಿರ್ಬೇಕಂದ್ರೆ ಸಿಲಿಂಡರ್ದು ಮತ್ತೆ ಕೋನ್ದು ರೇಡಿಯಸ್ ಹೈಟ್ ಸೇಮ್ ಇದ್ರೆ ಓಕೆ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಇದೆ, ಅದೇನಂದ್ರೆ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ಅವಾಗ ಏನಾಗುತ್ತೆ 1/3 ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್ ಏನು 27. ಸೊ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 9 ಜಾ. ಸೊ ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 9. ಓಕೆ ಇಲ್ಲಿ ಕ್ಯೂಬಿಕ್ ಯೂನಿಟ್ಸ್ ಕೊಟ್ಟಿದ್ದಾರೆ, ನೀವು ಕೂಡ ಕ್ಯೂಬಿಕ್ ಯೂನಿಟ್ಸ್ ಅಂತ ಬರೀರಿ. ಓಕೆ ಸೊ ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಕೋನ್. ಓಕೆ ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ whose circular base radius is r and slant height is l. Okay so nothing but TSA of cone ಕೇಳಿದ್ದಾರೆ. ಸೊ TSA of cone ಫಾರ್ಮುಲಾ ಬಂದ್ಬಿಟ್ಟು pi r l ಪ್ಲಸ್ pi r ಸ್ಕ್ವೇರ್. ಓಕೆ ಸೊ ಇದು ನೀವು ಕಾಮನ್ ತೆಗೆದ್ರೆ pi r ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ l ಪ್ಲಸ್ r ಉಳಿಯುತ್ತೆ. ಓಕೆ ಇದು ಬಂದ್ಬಿಟ್ಟು TSA ಆಫ್ ಕೋನ್. ಓಕೆ ಈಗ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ ಅವ್ರು ಏನ್ ಕೊಟ್ಟಿದ್ದಾರೆ ಇನ್ ದ ಗಿವನ್ ಫಿಗರ್ ರೈಟ್ ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಥರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್. ಸೊ ನಥಿಂಗ್ ಬಟ್ ಏನು CSA ಆಫ್ ಕೋನ್ ಕೇಳಿದ್ದಾರೆ. ಸೊ CSA ಆಫ್ ಕೋನ್ ಬಂದ್ಬಿಟ್ಟು ಏನು pi r l. ಓಕೆ ಈಗ ನೆಕ್ಸ್ಟ್
ಫೋರ್ತ್ ಕ್ವಶನ್. ಓಕೆ, ಅವ್ರು ಏನ್ ಕೇಳಿದಾರೆ ನೋಡ್ರಿ, ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಹ್ಯಾವಿಂಗ್ ರೇಡಿಯಸ್ ಆರ್ ಯೂನಿಟ್ಸ್. ಓಕೆ, ಸೊ ನಥಿಂಗ್ ಬಟ್ ಏನು, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಕೇಳಿದ್ದಾರೆ. ಓಕೆ, ಅದರ ಫಾರ್ಮುಲಾ ಬಂದ್ಬಿಟ್ಟು 4πr². ಓಕೆ, ಸರ್ಫೇಸ್ ಏರಿಯಾ ಅಂದ್ರೆ ಸ್ಪಿಯರ್ ಗೆ CSA ಒಂದೇ, TSA ಒಂದೇ. ಸೊ ಅವರು ಸರ್ಫೇಸ್ ಏರಿಯಾ ಕೇಳಿದ್ರೆ ನೀವು ಜಸ್ಟ್ 4πr² ಅಂತ ಬರೀರಿ. ಓಕೆ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ ಮತ್ತೆ 4 ಮಾರ್ಕ್ ವಿಡಿಯೋ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಇದನ್ನ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.